ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಇಂಗ್ಲೀಷ್ ಕ್ವಶನ್ ಪೇಪರ್ ಪ್ಯಾಟರ್ನ್ನಲ್ಲಿ ಆನ್ಯುಯಲ್ ಎಕ್ಸಾಮಿನೇಷನ್ಗಾಗಿ ಮಾಡೆಲ್ ಕ್ವಶನ್ ಪೇಪರ್ ಆ್ಯಂಡ್ ಫುಲ್ ಕೀ ಆನ್ಸರ್ ಈ ವಿಡಿಯೋದಲ್ಲಿ. ಈಗಾಗಲೇ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಹಾಗೂ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೀಡಿದ್ದು, ಈ ಮಾಡೆಲ್ ಕ್ವಶನ್ ಪೇಪರ್ಸ್ ಹಾಗೂ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಆಧಾರದವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡಲಾಗಿರುತ್ತೆ. ನೋಡಿ, ಇಲ್ಲಿ ಮೊದಲನೇ ಮೇನನ್ನು ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಫಸ್ಟ್ ಕ್ವಶನ್ ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಇದೆ. ರಮೇಶ್, ಐ ನೀಡ್ ಟು ಮೀಟ್ ಮೈ ಫ್ರೆಂಡ್, ವಿಲ್ ಯು ಅಲೋ ಮೀ ಟು ಸಿಟ್ ಇನ್ ಯುವರ್ ಕಾರ್ ಪ್ಲೀಸ್? ಇದಕ್ಕೆ ಆಪ್ಷನ್ ಎ ಸೀಕಿಂಗ್ ಪರ್ಮಿಷನ್. ನಂತರ ಸೆಕೆಂಡ್ ಕ್ವಶನ್ ನೋಡಿದಾಗ ಪಿಕ್ ದಿ ಇನ್ಫಿನಿಟಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್ ಅಂತ ಹೇಳಿದೆ. ಇಲ್ಲಿ ಇನ್ಫಿನಿಟಿವ್ ಅಂದಾಗ ಟು ಲರ್ನ್, ಆಪ್ಷನ್ ಬಿ. ನಂತರ ಮೂರನೇ ಪ್ರಶ್ನೆಯನ್ನು ನೋಡಿದಾಗ ಇಫ್ ಕ್ಲಾಸ್ ಇದೆ. ಇಫ್ ಯು ಡೋಂಟ್ ಸ್ಟಡಿ ನೌ ಯು ಡ್ಯಾಶ್ ಎನಫ್ ಟೈಮ್ ಟು ಸ್ಟಡಿ ಲೇಟರ್. ಯು ವುಡ್ ನಾಟ್ ಹ್ಯಾವ್ ಎನಫ್ ಟೈಮ್ ಟು ಸ್ಟಡಿ ಲೇಟರ್. ವುಡ್ ನಾಟ್ ಹ್ಯಾವನ್ನು ಇಲ್ಲಿ ಚೂಸ್ ಮಾಡಬೇಕಾಗತ್ತೆ. ನಂತರ ಫೋರ್ತ್ ಕ್ವಶನ್ ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್ ಇದೆ. ಸ್ಟೂಡೆಂಟ್ ಲಿಸನ್ಡ್ ಅಟೆಂಟಿವ್ಲಿ ಟು ದ ನರೇಷನ್. ಲಿಸನ್ಡ್ ಇಲ್ಲಿ ಇ ಡಿ ಫಾರಮ್ ಇರೋದ್ರಿಂದ ಡಿಡ್ ಬೇಕು. ನಂತರ ಸ್ಟೂಡೆಂಟ್ಸ್ ಪ್ರೊನೌನ್ ದೇ ಆಗುತ್ತೆ. ಸೆಂಟೆನ್ಸಲ್ಲಿ ನಾಟ್ ಇಲ್ಲ. ಡಿಡ್ ನಾಟ್ ದೇ ಅಂದರೆ ಡಿಡಂಟ್ ದೇ, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನಂತರ ಸೆಕೆಂಡ್ ಮೇನ್ಗೆ ಬಂದಾಗ ಡೂ ಆಸ್ ಡೈರೆಕ್ಟೆಡ್ನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಫಿಫ್ತ್ ಕ್ವಶನ್ ಕೊಲೊಕೇಟಿವ್ ಇದೆ. ಕ್ವಿಕ್ ಲುಕ್. ನಂತರ ಸಿಕ್ಸ್ತ್ ಕ್ವಶನ್ಗೆ ಪಿಕ್ ದಿ 3 syllable ವರ್ಡ್ ಫಾರ್ಮ್ ಫ್ರಮ್ ದ ವರ್ಡ್ಸ್ ಗಿವನ್ ಬಿಲೋ. ಇಲ್ಲಿ 3 syllable ವರ್ಡ್ ಅಂದಾಗ ಎನ್ಕರೇಜ್. ಎಕ್ಸ್ಪೆರಿಮೆಂಟ್ ನೋಡಿ, ಎಕ್ಸ್ಪೆರಿಮೆಂಟ್ 4 ಇದೆ. ಎನ್ಕರೇಜ್ 3, ವೈಬ್ರೆಂಟ್ 2, ಬೆಂಚ್ 1. ನಂತರ ಫಿಲ್ ಇನ್ ದ ಬ್ಲಾಂಕ್ ವಿತ್ ದಿ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದ ಪ್ರಿಪೋಸಿಷನ್ನಲ್ಲಿ ದ ಟೀಚರ್ ಸೆಡ್ ಟು ರೀಡ್ ವೆಲ್ ಬಟ್ ದ ಸ್ಟೂಡೆಂಟ್ಸ್ ವರ್ ಪ್ಲೇಯಿಂಗ್. ಬಟ್. ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್. ದ ಸನ್ ರೈಸಸ್ ಇನ್ ಡ್ಯಾಶ್ ಈಸ್ಟ್, ಇನ್ ದ ಈಸ್ಟ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಲಿಂಕರ್ ಇದೆ. The meeting was postponed as a few important members were unable to attend the meeting as. Now 10th question ಗೆ ಬಂದಾಗ fill in the blank with the right form of verb ಇದೆ. Zoya and Ankita B plus enjoy a movie at home when they suddenly heard a crashing sound. ಇಲ್ಲಿ Zoya and Ankita ಇದ್ದಾಗ ಸಬ್ಜೆಕ್ಟ್ ಪ್ಲೂರಲ್ ಆಗುತ್ತೆ. were ಎಂಜಾಯ್ ಇರೋದು ಎಂಜಾಯಿಂಗ್, were enjoying. ನಂತರ 11th ಕ್ವಶನ್ಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ರೆಗ್ಯುಲರ್ ಎಕ್ಸಸೈಸ್ ಕ್ಯಾನ್ ಲೀಡ್ ಟು ಎ ಫಾಸ್ಟ್ ಡ್ಯಾಶ್ ಇನ್ ಎ ಪರ್ಸನ್ಸ್ ಹೆಲ್ತ್. ಇಂಪ್ರೂವ್ ಕೊಟ್ಟಿದ್ದಾರೆ, ಇಂಪ್ರೂವ್ಮೆಂಟ್. ನಂತರ ನೇಮ್ ದ ಪಾರ್ಟ್ಸ್ ಆಫ್ ಸ್ಪೀಚ್, ಅಂಡರ್ಲೈನ್ಡ್ ವರ್ಡ್. ಶಿ ಸ್ಟ್ಯಾಂಡ್ಸ್ ದೇರ್ ಸ್ಯಾಡ್ಲಿ. ಸ್ಯಾಡ್ಲಿ ಅಂತಕ್ಕಂಥದ್ದು ಅಡ್ವರ್ಬ್. ಯೂಸ್ ದ ವರ್ಡ್ ಸ್ಟಾಪ್ ಆಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ಐ ಸ್ಟಾಪ್ ಈಟಿಂಗ್, ಶಿ ಸ್ಟಾಪ್ಸ್ ಲಿಸನಿಂಗ್, ದೇ ಸ್ಟಾಪ್ಡ್ ವರ್ಕಿಂಗ್. Change the following sentence into positive degree. Ramesh is one of the richest men in the town. ಇದು men ಕಾಮನ್ ನೌನ್ ಪ್ಲೂರಲ್ ಇರೋದ್ರಿಂದ ವೆರಿ ಫ್ಯೂ ಮೆನ್ ಆರ್ ಆಸ್ ರಿಚ್ ಆಸ್ ರಮೇಶ್ ಇನ್ ದ ಟೌನ್. ಇನ್ನು 15th ಕ್ವಶನ್ಗೆ ಬಂದಾಗ ರಿಪೋರ್ಟೆಡ್ ಸ್ಪೀಚ್ ಇದೆ. ರಮೇಶ್ ಆಸ್ಕ್ಡ್. ಇಲ್ಲಿ ಶಲ್ ಐ ಸ್ಟಾರ್ಟ್ ಫೈರಿಂಗ್ ಅಟ್ ದ ಟಾರ್ಗೆಟ್ ಇದೆ. ಇಲ್ಲಿ ರಮೇಶ್ ಆಸ್ಕ್ಡ್ ಇಫ್ ಆರ್ ವೆದರ್ he should start firing at the target. He should start firing at the target. In the 16th question, change the given sentence into its passive form ide. They are singing a song at the temple. A song is being sung by them at the temple. In the 17th question ge bandaga editing errors alli Peter is a businessman. He sells flowers and he knows so much about them. Many people are surprised that a man knows so much about flowers. Today most florists is women. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇದೆ. ಸರ್ಪ್ರೈಸ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಷನ್ ಮಾಡಬೇಕು. ನಂತರ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಇಲ್ಲಿ ಮೆನಿ ಪೀಟರ್ ಇಲ್ಲಿ ಫ್ಲವರ್ಸ್ ಆರ್
ಇಲ್ಲಿ ಫ್ಲೋರಿಸ್ಟ್ಸ್ ಈಸ್ ವುಮೆನ್ ಅಂತಿದೆ. ಟುಡೇ ಮೋಸ್ಟ್ ಫ್ಲೋರಿಸ್ಟ್ಸ್ ಆರ್ ವುಮೆನ್ ಬರಬೇಕಾಗುತ್ತೆ ಕೊನೆ ಸೆಂಟೆನ್ಸಲ್ಲಿ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಫಸ್ಟ್ ಕ್ವಶನ್ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ. ವೈ ಡು ಯು ಥಿಂಕ್ ದ ಅಮೆರಿಕನ್ಸ್ ವಾಂಟ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್? ದ ಲಿಟ್ಲ್ ಕ್ರೀಕ್ ರ್ಯಾನ್ ಥ್ರೂ ದ ಲ್ಯಾಂಡ್ ಆಫ್ ಡಾನ್ ಅನ್ಸೆಲ್ಮೋ. ಹಿಸ್ ಆರ್ಚರ್ಡ್ ವಾಸ್ ನ್ಯಾರಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಸೊ ಟು ಲೀಡ್ ಟು ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್ ದ ಅಮೆರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್. ಇನ್ನು 19th ಕ್ವಶನ್, ಇದು ಬಂದು ಅಂಬೇಡ್ಕರ್ ಪಾಠದಿಂದ. ವೈ ಡಿಡ್ ನೆಹರು ಚೂಸ್ ಅಂಬೇಡ್ಕರ್ ಆಸ್ ದಿ ಫಸ್ಟ್ ಲಾ ಮಿನಿಸ್ಟರ್? ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ law and legislation. He had a vision of social justice. He had the patience, frankness to convince the people in a language that the common man understood. Nantara, why are the scientists headhunted by the financial institutions and pharmaceuticals industries? People trained in theoretical physics are headhunted by financial institutions. Those trained in the frontiers of biological research become founders and directors in the pharmaceutical industries. So knowledge of basic science gives head start in their career. Next, 21st, colors of silence in the. How did the beautiful bird inspire Satish? Satish stared at the bird for a long time. After it flew away, he took out his notebook and pencil and made a sketch of the bird. He soon began to spend a lot of time making different sketches. ನಂತರ 22nd ಕ್ವಶನ್ ಅನ್ನು ನೋಡಿದಾಗ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇಂದ ನೀಡಲಿದೆ. ಆಸ್ ದ ಅಸ್ಟ್ರೋನಾಟ್ ಈಸ್ ಫ್ಲೈಯಿಂಗ್ ಔಟ್ ಆಫ್ ದ ಅರ್ತ್, ಈ ಹ್ಯಾಸ್ ಡೌಟ್ ಅಬೌಟ್ ಹಿಸ್ ರಿಟರ್ನ್. ಹೌ ಡಸ್ ಈ ಕನ್ವೆ ದಿಸ್? He says that the people of the earth could start countdown and take a last look at him. They could cross out his name from their telephone book. This shows their doubt about returning. Next, supplementary in the. How was the protest different from what the police had expected? The police had expected a violent protest, but the procession was peaceful. When they were stopped by the police officer, the students did not resort to violence. Instead, they handed over a notice to the police officer declaring their intention to fight against British rule. Nantara, what was the challenge of the first monster? Why did Wang Jie refuse to obey him? The first monster wanted Wang Jie to kill Lusinga's mother. Wang Jie refused because he loved his mother and he would never kill another person's mother. Next, 24th ge bandaga. With zeal and determination we can achieve anything. How do you relate this with the life of Dickie Dolma? We must have goal in life. We must work hard and determination, dedication and zeal. We must be ready to face problems. We must not stop until we reach our goal. Next, what did Anip's mother's absence from home teach her children? Anip lost his father at an early age. Mother was vocal artist with information and broadcasting ministry. Absence of mother taught Anip and brothers to do their work themselves. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಇಲ್ಲಿ 25th ಕ್ವಶನ್. ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? Here Swami's father challenged him to sleep alone in the office room. That night Swami was filled with fear and tried desperately to make his father change his mind. He told his father that he would sleep alone from the 1st of next month, but his father did not agree. Swami then went to sleep near Gnani, pulled out the blanket over his face, pretended to be fast asleep. However, his father soon came there and pulled him out of bed. Swami tried to appeal his mother and granny, but not successful. Then Swami told his father that office room was dusty and scorpion were there. Swami's father didn't leave him but made him sleep in the office room. 26th question. The poet's grandmother was genius. Explain. ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೆಮ್ಸೆಟ್ರಿ ಸಮರಿಯನ್ನು ಬರಿಬೋದು ಅಥವಾ ಗ್ರ್ಯಾಂಡ್ ಮಾ ವಾಸ್ ಜೀನಿಯಸ್ ಹೇಗೆ ಅನ್ನೋದನ್ನು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಸಹ ಮಾಡಿ ಬರಿಬಹುದಾಗಿರುತ್ತೆ. ನಂತರ ಎಕ್ಸ್ಟ್ರಾಕ್ಟ್ಸ್ ಇದೆ. 27th ಕ್ವಶನ್ಗೆ ಬಂದಾಗ ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೈಡ್. ಹೂ ಈಸ್ ದ ಸ್ಪೀಕರ್ ಆಫ್ ದಿಸ್ ಸ್ಟೇಟ್ಮೆಂಟ್ ಅಂದಾಗ ಬಲೇಶ್ವರ್. ವಾಟ್ ಡಿಡ್ ದೇ ಫಿಯರ್ ಅಬೌಟ್ ಅಂದಾಗ ದೇ ಫಿಯರ್ಡ್ ಅಬೌಟ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಕೋರ್ಟ್ಸ್ ಆರ್ ವಿತ್ ಪೊಲೀಸ್. What is the effect of that on the life of the people of Mumbai? The effect is that nobody is helping one another at the time of accident. 28th ಗೆ ಬಂದಾಗ cowards
ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಡಿಸ್ಕವರಿ ಲೆಸನ್ನಿಂದ ಈ ಒಂದು ಎಕ್ಸ್ಟ್ರಾಕ್ಟ್ ಇದೆ. ಹೂ ಆರ್ ದ ಕವರ್ಡ್ಸ್ ಮೆನ್ಷನ್ಡ್ ಇಯರ್, ಅಲ್ಲಿ ಹೂ ಈಸ್ ದ ಸ್ಪೀಕರ್ ಅಂದಾಗ ಪೆಪ್ಪೆ, ಹೂ ಆರ್ ದ ಕವರ್ಡ್ಸ್ ಮೆನ್ಷನ್ಡ್ ಇಯರ್ ಅಂದಾಗ ದ ಸೇಲರ್ಸ್. ವಾಟ್ ಕ್ವಾಲಿಟಿ ಆಫ್ ಸ್ಪೀಕರ್ ಡಸ್ ದ ಸ್ಟೇಟ್ಮೆಂಟ್ ಶೋ ಅಂದಾಗ ಲಾಯಲಿಟಿ ಟುವರ್ಡ್ಸ್ ಕೊಲಂಬಸ್. ನಂತರ 29ಗೆ ಬಂದಾಗ ಯು ವಿಲ್ ವೇಕ್ ಹಿಮ್ ಅಪ್, ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್. ಇದು ದ ಕನ್ಸರ್ಟ್ ಪಾಠದಿಂದ. ಹೂ ವಾಸ್ ಸ್ಲೀಪಿಂಗ್ ಅಂದಾಗ ಅನಂತ್ ವಾಸ್ ಸ್ಲೀಪಿಂಗ್. ವೈ ಡಸ್ ಹಿ ನೀಡ್ ರೆಸ್ಟ್ ಅಂದಾಗ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಆ್ಯಂಡ್ ಹ್ಯಾಡ್ ಬಿಕಮ್ ವೆರಿ ವೀಕ್, ಸೊ ಹಿ ನೀಡೆಡ್ ರೆಸ್ಟ್. ಹೂ ವಾಸ್ ಯು ರೆಫರ್ ಟು ಅಂದಾಗ ಯು ರೆಫರ್ ಟು ಸ್ಮಿತಾ. ಇನ್ನು 30th ಬಂದಾಗ ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್ ಆ್ಯಂಡ್ ವಿ ಸ್ಪೋಕ್ ಇನ್ ಬೆಟರ್ ಚೇರ್. ಹೂ ವಾಸ್ ದ ಲಿಟಲ್ ಮೇಡನ್ ಅಂದಾಗ ದ ಲಿಟಲ್ ಮೇಡನ್ ವಾಸ್ ಕ್ಯಾಪ್ಟನ್ಸ್ ಡಾಟರ್. ವೈ ಡಿಡ್ ದೇ ಕಿಸ್ ಹರ್ ಅಂದಾಗ ದ ಲಿಟಲ್ ಗರ್ಲ್ ಬ್ರಾಟ್ ಬ್ಯಾಕ್ ಹೋಪ್ ಟು ದ ಸೇಲರ್ಸ್ ಬೈ ಸೇಯಿಂಗ್ ದಟ್ ಗಾಡ್ ವುಡ್ ಪ್ರೊಟೆಕ್ಟ್ ದೆಮ್, ಸೊ ದೇ ಕಿಸ್ಡ್ ಹರ್. ಹೂ ವರ್ ವಿ ರೆಫರ್ ಟು ಅಂದಾಗ ವಿ ರೆಫರ್ ಟು ಸೇಲರ್ಸ್. ನೋಡಿ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರೊಫೈಲ್ ರೈಟಿಂಗ್, ಸ್ಟೋರಿ ಡೆವಲಪ್ಮೆಂಟ್, ಪಿಕ್ಚರ್ ಡಿಸ್ಕ್ರಿಪ್ಷನ್ ಹಾಗೆ ಪ್ಯಾಸೇಜ್, ಅದಾದ ನಂತರ ಇಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್, ಐ ಆಮ್ ದ ಲ್ಯಾಂಡ್ ಸಮರಿ ಇದೆ. ನಂತರ ಸಾಂಗ್ ಆಫ್ ಇಂಡಿಯಾ, ಅದಾದ ನಂತರ ಜಾಜ್ ಪೊಯಮ್ 2 ಎಲ್ಲವೂ ಸಹ ಇಲ್ಲಿ ನೀಡಲಾಗಿರುತ್ತೆ. ನಂತರ ಇಲ್ಲಿ ಎಸ್ಸೆಗಳನ್ನು ಸಹ ಇಲ್ಲಿ ಕೆ ಆನ್ಸರ್ ಆಗಿ ನೀಡಲಾಗಿರುತ್ತೆ. ಈ ಒಂದು PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್.